ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. 2021 ಆಗಮಿಸಿದೆ. 2020ರಲ್ಲಿ ಅನೇಕ ಸಮಸ್ಯೆಗಳನ್ನು ನಾವೆಲ್ಲರೂ ಅನುಭವಿಸಿದ್ದೀವಿ. ಹಾಗಾದ್ರೆ 2021ರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ನನ್ನ ಆದಾಯವನ್ನು ನಾನು ಹೇಗಾದ್ರೂ ಮಾಡಿ ಕಾಪಾಡಿಕೊಳ್ಬೇಕು. ಅದನ್ನ ಒಂದು ಆಲ್ಮೋಸ್ಟ್ ಒಂದು ಆರ್ಗನೈಸ್ಡ್ ಚಾನಲ್ನಲ್ಲಿ ಹಾಕಲಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ಆ ಆರ್ಗನೈಸ್ಡ್ ಚಾನಲ್ ಯಾವುದು? ನಾನು ಎಲ್ಲಿ ಹೂಡಿಕೆ ಮಾಡಬೇಕು? ಯಾವ ಥರ ನಾನು ಎಡವಬಾರದು ಅಂತ ಮುಂಜಾಗ್ರತೆ ಕೈಗೊಳ್ಳಬೇಕು? ಆ ವಿಚಾರವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 2021ರಲ್ಲಿ ನಿಮಗಿರುವ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ದಿ ಬೆಸ್ಟ್ ಅಂದ್ಕೊಂಡ್ರೆ ಯಾವುದು ಅನ್ನೋದನ್ನ ದಯಮಾಡಿ ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಈ ತರದ ಅನೇಕ ವಿಡಿಯೋಗಳನ್ನು ನಿಮಗೆ ನಾವು ಕಳಿಸಬಹುದು. ಹಾಗೆಯೇ ಫೇಸ್ಬುಕ್ನಲ್ಲೂ indianmoney.com ಅನ್ನು ಫಾಲೋ ಮಾಡಿ. ನೋಡಿ, 2021 ಬಂದಿದೆ, ನಾನು ಹೂಡಿಕೆ ಮಾಡಬೇಕು. ಅಲ್ಲೇ ಅರ್ಧಕ್ಕರ್ಧ ಜನ ಗೆದ್ದು ಬಿಟ್ರು. ಯಾಕೆ ಹೇಳಿ? ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡೋದಿದೆಯಲ್ಲ, ಅದೇ ತುಂಬಾ ಇಂಪಾರ್ಟೆಂಟ್. ನಿಮಗೆ ಇನ್ಫ್ಲೇಷನ್ ಇದೆ, ಹಣದ ಮೌಲ್ಯ ಕಳೆಗುಂತಾ ಇದೆ, ಬ್ಯಾಂಕಲ್ಲೇ ಇಟ್ಟಿರುವಂತಹ ಹಣ ಹಳತಾಗ್ತಾ ಇದೆ, ವ್ಯಾಲ್ಯೂ ಅಷ್ಟೊಂದಿಲ್ಲ. ನೀವು ಹೋದ ವರ್ಷ 100 ರೂಪಾಯಿ ಕೊಟ್ಕೊಂಡ್ಕೊಂಡಿದ್ದು ಮುಂದಿನ ವರ್ಷ 110 ರೂಪಾಯಿ ಕೊಟ್ಕೊಂಡ್ಕೊಳ್ಬೇಕು. ಅಂದ್ರೆ ಹಣಕ್ಕೆ ಬೆಲೆ ಇಲ್ಲ. ಇಂಥ ಟೈಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಅಷ್ಟೇ ನಿಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ. FD RD ಇದೆಲ್ಲವೂ ಇದೆ. ಆದರೆ FD RD ಎಲ್ಲ ನಿಮಗೊಂದು ಶಾರ್ಟ್ ಟರ್ಮ್ ಗೋಲ್ಗಳಿಗೆ ನೀವೇನೋ ಒಂದು ರೆಗ್ಯುಲರ್ ಆಗಿ ಸೇವ್ ಮಾಡ್ತಾ ಹೋಗ್ತೀರಿ, ಎಲ್ಲೋ ಒಂದು ಕಡೆ ಪಡ್ಕೊಳ್ತೀನಿ ಅಂದರೆ ಓಕೆ, ಏನೋ ಒಂದು ಮ್ಯಾನೇಜ್ ಮಾಡಿಬಿಡ್ತೀರಿ. ಲಾಂಗ್ ಟರ್ಮಿಗೆ, ನಿಮ್ಮ ಮಗಳ ಮದುವೆಗೆ, ಮಗನ ಫಾರಿನ್ ಎಜುಕೇಷನ್ಗೆ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡ್ಬೇಕು ನಾವು? ನೋಡಿ, ಯಾವುದೇ ಒಂದು ಇಂಥ ಒಂದು ಯೋಜನೆ ಇದೆಯಪ್ಪ, ನೀವು ಇಂಥ ಯೋಜನೆಗೆ ಇಷ್ಟು ದುಡ್ಡು ಹಾಕ್ಬಿಟ್ರೆ ನೀವು ಸೆಟ್ಲ್ ಆಗ್ಬಿಡ್ತೀರಿ ಅಂತ ಯಾವುದೇ ಥಂಬ್ ರೂಲ್ ಅಂತೆಲ್ಲ ಇಲ್ಲ. ನೀವು ಇನ್ವೆಸ್ಟ್ ಮಾಡಬೇಕು. ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ ನೀವೇ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಕೊಂಡು ನಿಮ್ಮ ರಿಸ್ಕ್ ಪ್ರೊಫೈಲನ್ನು ಅರ್ಥ ಮಾಡ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ. ಅದರಲ್ಲಿರುವಂಥ ಕೆಲ ಇಂಪಾರ್ಟೆಂಟ್ ರೂಲ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಒಂದು ಹೌಸಿಂಗ್ ಲೋನ್ ಎಷ್ಟಿರಬೇಕು? ನಾವು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು, ಎಷ್ಟಕ್ಕೆ ಮಾಡಿಸ್ಬೇಕು? ಕಾರ್ ಲೋನ್ ತಗೋತೀನಿ ನಾನು, ಎಷ್ಟು ವರ್ಷದಲ್ಲಿ ತೀರೋ ಥರ ಮಾಡಬೇಕು? ಈ ಥರದನ್ನ ಹೇಳ್ತಾ ಹೋಗ್ತೀನಿ. ದಯಮಾಡಿ ಗಮನಿಸಿ, ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಿ. ಮೊದಲನೆಯದು ಟರ್ಮ್ ಇನ್ಶೂರೆನ್ಸ್. ನಿಮ್ಮ ಕುಟುಂಬದ ಒಳಿತಿಗಾಗಿ ನೀವು ಇದನ್ನ ಮಾಡಲೇಬೇಕು. ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ, ಒಂದು ವೇಳೆ ನಿಮ್ಮ ವಾರ್ಷಿಕ ಆದಾಯ 1 ಲಕ್ಷ ಇದ್ರೆ, ನಿಮ್ಮ ವಾರ್ಷಿಕ ಆದಾಯದ 15ರಿಂದ 20 ಪಟ್ಟು ನೀವು ಟರ್ಮ್ ಇನ್ಶೂರೆನ್ಸ್ನ ಕವರೇಜ್ ಇರಬೇಕು. ಅಂದ್ರೆ 1 ಲಕ್ಷ ನಿಮ್ಮ ವಾರ್ಷಿಕ ಆದಾಯ ಇದ್ರೆ ಮಿನಿಮಮ್ 15 ಲಕ್ಷ, ಮ್ಯಾಕ್ಸಿಮಮ್ 20 ಲಕ್ಷದವರೆಗೆ ನೀವು ಮಾಡಿಸಬಹುದು. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ, ನೀವು ಚೆನ್ನಾಗಿರೋ ಸಂದರ್ಭದಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತೀರಿ. ನಿಮ್ಮ ಆ ಟರ್ಮ್ ಇನ್ಶೂರೆನ್ಸ್ನ ಪೀರಿಯಡ್ ಮುಗಿದ ಮೇಲೆ ನಿಮ್ಗೆ ಏನೂ ಆಗದೆ ಇದ್ರೆ, ಬೈ ಗಾಡ್ಸ್ ಗ್ರೇಸ್ ನಿಮ್ಗೆ ಆ ಹಣ ಏನೂ ವಾಪಸ್ ಬರೋದಿಲ್ಲ. ಒಂದು ವೇಳೆ ನಿಮ್ಗೆ ಏನಾದರೂ ಸಮಸ್ಯೆ ಆಯಿತು ಅನ್ನೋದಾದ್ರೆ ಬಲ್ಕ್ ಅಮೌಂಟ್ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ, ಅದೇ ಟರ್ಮ್ ಇನ್ಶೂರೆನ್ಸ್. ಹಾಗಾದ್ರೆ ನಾನು ಲೈಫ್ ಇನ್ಶೂರೆನ್ಸ್ಗೆ ಹೋಗ್ತೀನಿ, ಯಾವುದನ್ನ ಪಡ್ಕೊಳ್ಳಿ ಅಂತ ನೀವು ಕೇಳಿದ್ರೆ, ಈಗ ತುಂಬಾ ಫಾಸ್ಟ್ ಆಗಿ ಜಮಾನ ಮೂವ್ ಆಗ್ತಾ ಇದೆ. ಒಂದು 10ರಿಂದ 15 ವರ್ಷದಿಂದ ಮಾರ್ಕೆಟ್ನಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಇನ್ಶೂರೆನ್ಸ್ ಪಾಲಿಸಿ ಅನ್ನೋದಿದ್ರೆ ಅದನ್ನು ನೀವು ಗೋ ಅಹೆಡ್ ಅನ್ನೋ ರೀತಿಯಲ್ಲಿ ಪರ್ಚೇಸ್ ಮಾಡಬಹುದು. ಜೊತೆಗೆ ಕ್ಲೇಮ್ ರೇಷಿಯೋ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಮುಂದುವರಿರಿ. ಮುಂದಿನ ಇನ್ವೆಸ್ಟ್ಮೆಂಟ್ ಆಪ್ಷನ್, ಈ ಬಹುಶಃ ನಾವು ಎಮರ್ಜೆನ್ಸಿ ಫಂಡ್ನ ಬಗ್ಗೆ ಯೋಚನೆ ಮಾಡಿರ್ತೀವಿ. ಅನೇಕರು ಚೀಟಿ ಗಿಟಿ ಕಟ್ಕೊಂಡಿರ್ತಾರೆ, ಕಷ್ಟ ಬಂದಾಗ ಎತ್ಕೊಳ್ಬಹುದು ಅಂತ. ಆ ಥರ ಮಾಡಬೇಡಿ. ಅಟ್ಲೀಸ್ಟ್ 6 ತಿಂಗಳು, ಮಿನಿಮಮ್ ನಿಮ್ಮ 6 ತಿಂಗಳ ಸಂಬಳ ಒಂದು ಕಡೆ ಎತ್ತಿಟ್ಟಿರಬೇಕು. ಮ್ಯಾಕ್ಸಿಮಮ್ ಒಂದು 24 ತಿಂಗಳ ಸಂಬಳನ ಎತ್ತಿಟ್ಟಿದ್ರು ಒಳ್ಳೆಯದು. ಏನೋ ಆಗಬಾರ್ದಾಯ್ತು, ಅದನ್ನ ಫೈಟ್ ಬ್ಯಾಕ್ ಮಾಡಿ ನೀವು ಬರೋದಕ್ಕೆ, ನಿಮ್ಮ ಕೆಲಸ ಕಳ್ಕೊಂಡ್ರೆ, 1 ವರ್ಷ ಆದ್ರೂ ನಿಮಗೆ ಕೆಲಸನೇ ಸಿಗ್ಲಿಲ್ಲ ಅನ್ನೋದಾದ್ರೆ ಪ್ಲಾನ್ ಬಿ ಯೋಚನೆ ಮಾಡೋದಕ್ಕಾದ್ರೂ ಒಂದು ಬಫರ್ ಟೈಮ್ ಅಂತ ಬೇಕು. ಅದಕ್ಕೆ ಅಂತ ನಿಮ್ಮ 6 ತಿಂಗಳು, ಮಿನಿಮಮ್ 6 ತಿಂಗಳ ಸಂಬಳನ ಒಂದು ರೀತಿ ಎಮರ್ಜೆನ್ಸಿ ಫಂಡ್ ರೀತಿ ನಿಮಗೆ ಯಾವಾಗ ಬೇಕಾದ್ರೂ ಹಿಂಗೆ ನೀವು ಎತ್ಕೊಳ್ಳಂಗಿರ್ಬೇಕು. ಆ ಥರ ಎತ್ತಿಟ್ಬಿಡಿ. ಇನ್ ಲಿಕ್ವಿಡ್ ಫಾರ್ಮ್, ನೀವೆಲ್ಲೋ ಚೀಟಿ ಹಾಕಿರ್ತೀರಿ, ಇನ್ನೆಲ್ಲ FD ಇಟ್ಟಿರ್ತೀರಿ, ಅದು ನಿಮಗೆ ಸಡನ್ ಆಗಿ ತಕೊಳ್ಳೋದಕ್ಕೆ ಬರೋದಿಲ್ಲ. ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ 6 ತಿಂಗಳ ಹಣನ ಎಮರ್ಜೆನ್ಸಿ ಫಂಡ್ ಅಂತ ಆಲ್ವೇಸ್ ರೆಡಿ ಇಟ್ಟಿರಿ. ನಿಮ್ಮ ಕನಸುಗಳನ್ನ ವಿಂಗಡಣೆ ಮಾಡ್ಕೊಳ್ಳಿ, ಕ್ಯಾಟಗರೈಸ್ ಮಾಡ್ಕೊಳ್ಳಿ. ಏನಪ್ಪಾ ಅದು ಅಂತ ಅಂದ್ರೆ, 5 ವರ್ಷಕ್ಕಿಂತ ಮುಂಚಿನದ್ದು ಯಾವುದು? ನಾನು ಮನೆ ಲೀಸ್ಗೆ ಹಾಕ್ಸ್ಕೊಳ್ಬೇಕು, ಒಂದು ಕಾರ್ ತಗೊಳ್ಬೇಕು, ಅಥವಾ ಮಗನಿಗಾಗಿ ಒಂದಿಷ್ಟು ಅಂತ FD ಅನ್ನ ಮಾಡಬೇಕು, ಆದಷ್ಟು ಬೇಗ ನಾನು ಸ್ಟಾರ್ಟ್ ಮಾಡಿಬಿಡಬೇಕು ಎನ್ನುವಂಥವು. ಬೇರೆ 10 ವರ್ಷದ ಗೋಲು, 10 ವರ್ಷಕ್ಕಿಂತ ಮೇಲ್ಪಟ್ಟ ಗೋಲು ಅಂತ ಒಂದು 3 ಕ್ಯಾಟಗರಿ ಮಾಡ್ಕೊಳ್ಳಿ. ನಿಮಗೆ ಅಂತ ಒಂದು ಮನೆ ಕಟ್ಕೊಳ್ಳೋದನ್ನ ಲಾಂಗ್ ಟರ್ಮ್ ಗೋಲೇ ಡೆಫಿನೆಟ್ಲಿ. ಶಾರ್ಟ್ ಟರ್ಮ್ ಗೋಲ್ಗಳು ಅಂತ ನಾವು ನೋಡಿದಾಗ ಮಕ್ಕಳ ಎಜುಕೇಷನ್, ಅವರಿಗೆ ಬೇಕಾಗಿರುವಂತಹ ಯಾವುದೋ ಒಂದು ಕೋರ್ಸ್ಗೆ ಬೇಕಾಗಿರುವಂತಹ ಫಂಡಿಂಗ್ಸ್, ಈ ಥರವನ್ನೆಲ್ಲ 5 ವರ್ಷದಿಂದ ಒಳಗಡೆ, 10ರಿಂದ 15 ವರ್ಷ, 15 ವರ್ಷದ ಮೇಲ್ಪಟ್ಟು, ಹೀಗೆ ನೀವು ಕ್ಯಾಟಗರೈಸ್ ಮಾಡ್ಕೊಳ್ಳಿ. ಆ ಗೋಲ್ ಏನು ಕ್ಯಾಟಗರೈಸ್ ಮಾಡ್ಕೊಂಡಿರ್ತೀರಿ ಅದರ ಆಧಾರದ ಮೇರೆಗೆ ನೀವು ಯಾವ ಥರದ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಉತ್ತಮ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ನೋಡಿ, ಒಂದು ವೇಳೆ ನಿಮ್ಮ ಗೋಲ್
3 ವರ್ಷದ ಮೇಲ್ಪಟ್ಟು 5 ವರ್ಷದ ಒಳಗಡೆ ಅಂದ್ರೆ ಶಾರ್ಟ್ ಟರ್ಮ್ ಗೋಲ್ ಅಂತ ನಿಮಗೆ ಅನಿಸಿದ್ರೆ, ಆ ಥರದ್ದಿದ್ರೆ ನೀವು ಡೆಟ್ ಫಂಡ್ಗಳ ಮೇಲೆ ಅಥವಾ ಲಿಕ್ವಿಡ್ ಫಂಡ್ಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗಬೇಕು. ಯಾಕೆ ಅಂತ ಅಂದ್ರೆ ನಿಮಗೆ ಲಿಕ್ವಿಡಿಟಿ ಕ್ರಂಚ್ ಆಗಬಾರ್ದು, ಮತ್ತೆ ಅದು ಬೆಳೆದೇ ಇಲ್ಲ ಅನ್ನೋ ರೀತಿಯಲ್ಲೂ ಸಮಸ್ಯೆ ಆಗಬಾರ್ದು. ಆ ಕಾರಣಕ್ಕೆ ಅಟ್ಲೀಸ್ಟ್ ನಿಮಗೆ ಆಕ್ಸೆಸಿಬಲ್ ಆಗಿರುವಂತಹ ಒಂದು ಡೆಟ್ ಫಂಡ್ ಅಥವಾ ಲಿಕ್ವಿಡ್ ಫಂಡ್ ನ ಮೇಲೆ ನೀವು ಇನ್ವೆಸ್ಟ್ ಮಾಡೋದು ಸೂಕ್ತ. ನಿಮ್ಮ ಗೋಲ್ 5 ವರ್ಷದಿಂದ ಮೇಲ್ಪಟ್ಟು ಒಂದು 10 ವರ್ಷದವರೆಗೆ ನೀವು ಪ್ಲಾನ್ ಮಾಡ್ಕೊಳ್ತೀರಿ ಅನ್ನೋದಾದ್ರೆ ಡೆಟ್ ಫಂಡ್ ಹಾಗೂ ಈಕ್ವಿಟಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಒಂದು ರೀತಿ ಹೈಬ್ರಿಡ್ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ನೀವು ಮಾಡಬೇಕಾಗುತ್ತೆ. ಡೈವರ್ಸಿಫಿಕೇಶನ್ ಇರಬೇಕು. ಅಂದ್ರೆ ಡೆಟ್ ಹಾಗೂ ಈಕ್ವಿಟಿ 60-40 ರೇಷಿಯೋನಲ್ಲಿ ಇಡಿ. ಡೆಟ್ ಫಂಡ್ ಅಂತ ಬಂದಾಗ ನಿಮಗೆ 60% ನೀವು 10,000 ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ 6,000 ಡೆಟ್ ಫಂಡ್ಗಳ ಮೇಲೆ ಹಾಕಿ ನಿಮಗೆ ಸಮಸ್ಯೆ ಆಗೋದಿಲ್ಲ. ರಿಟರ್ನ್ಸ್ ಕಡಿಮೆ ಇದ್ರೂ ಸಹ ಗ್ಯಾರಂಟಿ ಇರುತ್ತೆ. ಇನ್ 40% ಏನಿರುತ್ತೆ ಅದನ್ನ ಈಕ್ವಿಟಿ ಶೇರ್ಗಳ ಮೇಲೆ ಹಾಕೋದ್ರಿಂದ ಹತ್ತತ್ರ ವಾರ್ಷಿಕವಾಗಿ 12%ಗೂ ಅಧಿಕ ಲಾಭ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಲಾಂಗ್ ಟರ್ಮ್ ಗೋಲ್ಗಳಿಗೂ ಸಹ ನೀವು ಈ 60-40 ಫಾರ್ ಎಕ್ಸಾಂಪಲ್ ನೀವು ಬೇರೆ ಯಾವುದಾದ್ರೂ ಫಂಡ್ಗಳನ್ನು ಆಯ್ಕೆ ಮಾಡಿಕೊಳ್ಳೋ ಸಂದರ್ಭ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಈ ತರ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನು ನೀವು ಮಾಡ್ಕೊಂಡಿದ್ರೆ ಮ್ಯೂಚುವಲ್ ಫಂಡ್ಸ್ಗಳಲ್ಲೂ ಆಲ್ಮೋಸ್ಟ್ ಲಾರ್ಜ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಮೇಲೆ ನೀವು ಎಷ್ಟನ್ನ ಇನ್ವೆಸ್ಟ್ ಮಾಡಿರ್ತೀರೋ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆನ ನೀವು ಸ್ಮಾಲ್ ಕ್ಯಾಪ್ ಮೇಲೂ ಇನ್ವೆಸ್ಟ್ ಮಾಡಬಹುದು. ಯಾಕೆಂದ್ರೆ ಅದು ಹೈ ರಿಸ್ಕ್ ಹೈ ರಿಟರ್ನ್ ಕ್ಯಾಟಗರಿ. ಸೊ ಒಂದ್ ವೇಳೆ ನಿಮ್ಗೆ ಅಲ್ಲಿ ಲಾಸ್ ಆಯ್ತು ಅಂದ್ರೂ ಇನ್ ಮಿಕ್ಕವು ಆ ಲಾಸ್ ಅನ್ನ ಮ್ಯಾನೇಜ್ ಮಾಡ್ತವೆ. ನಿಮ್ಮ ಗೋಲ್ಗಳು ಒಂದು ವೇಳೆ 15 ವರ್ಷದ ಮೇಲ್ಪಟ್ಟಾಗಿದ್ರೆ ನೋಡಿ, ನಿಮಗೆ PPF ಇದೆ, ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ, ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಇದೆ, EPF ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಇದೆ. ಇವುಗಳನ್ನ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು 20,000 ತಗೊಳ್ತೀರಿ, 1,800 ರೂಪಾಯಿ ನಿಮಗೆ EPF ಬರ್ತಾ ಇದೆ. ಅದೇ ನೀವು ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅನ್ನು ನೀವು ಆಯ್ಕೆ ಮಾಡ್ಕೊಂಡ್ರೆ ಅದೇನ್ ಮಾಡ್ತೀರಿ, ಎಂಪ್ಲಾಯಿ ಇದು ಕಟ್ ಆಗುತ್ತೆ, ಎಂಪ್ಲಾಯರು ಕೊಡ್ತಾರೆ, 1,800 ರೂಪಾಯಿ ಹೋಗ್ತಾ ಇರುತ್ತೆ. ನಿಮ್ಮ ಕೈಗೆ ಸಿಗುವ ಆ 17,500ದಲ್ಲಿ ನಿಮಗೆ ಒಂದು 10,000 ಸಾಕಪ್ಪ, ಒಂದು 5,000 ನಾನು ಸೇವಿಂಗ್ಸ್ಗೆ ಅಂತ ಇಟ್ಕೋತೀನಿ, ಇನ್ನೊಂದು 2,000 ನನಗೆ ಹೆಂಗು ಬ್ಯಾಂಕ್ ಅಕೌಂಟ್ ಅಲ್ಲಿ ಬಿದ್ದಿರುತ್ತೆ ಅನ್ನೋದಾದ್ರೆ ಅದನ್ನ VPF ನಲ್ಲಿ ಇಡಬಹುದು. ನೀವು ವಾಲಂಟರಿ ಪ್ರಾವಿಡೆಂಟ್ ಫಂಡ್ ನಲ್ಲಿ ಹತ್ತತ್ರ 8.5% EPF ಗೆ ಎಷ್ಟು ಸಿಗುತ್ತೋ ಅಷ್ಟೇ ಪರ್ಸೆಂಟ್ ನಲ್ಲಿ ಬೆಳೆಯುತ್ತೆ. ಹೀಗಾಗಿ ನಿಮಗೆ ಬ್ಯಾಂಕ್ ಅಲ್ಲಿ ಬಿದ್ದಿರೋದ್ರಿಂದ 4% ಸಿಗುತ್ತೆ. ಇನ್ಫ್ಲೇಷನ್ ರೇಟ್ 6% ಇದೆ. ಹೀಗಾಗಿ ಇನ್ಫ್ಲೇಷನ್ ಅನ್ನು ಬೀಟ್ ಮಾಡಿ ನಿಮಗೆ ಲಾಭ ತಂದುಕೊಡುವಂತ ಆಯ್ಕೆ VPF ಆಗುತ್ತೆ. ಜೊತೆಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ 15 ವರ್ಷದ ಪ್ಲಾನ್, 7.1% ಗಿಂತ ಹೆಚ್ಚು ರಿಟರ್ನ್ಸ್. ಹಾಗೇನೆ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳಿಗಾಗಿ, 10 ವರ್ಷದ ಕೆಳಗಿನ ಹೆಣ್ಣು ಮಕ್ಕಳಿಗಾಗಿ ಪ್ರತಿ ಕುಟುಂಬದ 2 ಹೆಣ್ಣು ಮಕ್ಕಳಿಗೆ ನೀವು ಈ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡಬಹುದು. ಹತ್ತತ್ರ 8% ವರೆಗೂ ಸಹ ನಿಮಗೆ ರಿಟರ್ನ್ಸ್ ಕೊಡೋದಕ್ಕೆ ಸಾಧ್ಯ ಇದೆ. ಇದು ಸಹ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಹೀಗೆ ನಿಮ್ಮ ಗೋಲ್ ಅನ್ನ 2021ರಲ್ಲಿ ಪ್ಲಾನ್ ಮಾಡಿ. ಯಾವುದು ನಿಮ್ಮ ಪ್ಲಾನ್ 5 ವರ್ಷದ ಒಳಗಡೆ ಇದೆಯಾ, 15 ವರ್ಷದ ಒಳಗಡೆ ಇದೆಯಾ, 15 ವರ್ಷ ಮೇಲ್ಪಟ್ಟಿದ್ಯಾ ಅನ್ನೋದನ್ನ ಪ್ಲಾನ್ ಮಾಡಿ ಅದಕ್ಕೆ ಬೇಕಾದ ಇನ್ವೆಸ್ಟ್ಮೆಂಟ್ ಅನ್ನ ಆಯ್ಕೆ ಮಾಡಿಕೊಂಡು ಮುಂದುವರಿರಿ. ಯಾಕೆ ಅಂತ ಅಂದ್ರೆ ಯಾವುದೋ ಒಂದೇ ಮಾರ್ಗ ಅಂತಿಲ್ಲ, 1000 ಮಾರ್ಗಗಳಿದೆ. ಅದೆಲ್ಲದರ ಲಾಭವನ್ನು ಪಡ್ಕೊಳ್ಳಿ. ತಿಳುವಳಿಕೆಯಿಂದ ಮುಂದೆ ಹೋಗಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ ಕನಸನ್ನ ನನಸು ಮಾಡ್ಕೊಳ್ಳಿ. ನಮಸ್ಕಾರ.